ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾವು ಇದು ಫಸ್ಟ್ ಟೈಮ್ ಶತಾಬ್ದಿ ಎಕ್ಸ್ಪ್ರೆಸ್ಸಲ್ಲಿ ಇದು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಟ್ರೈನ್ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಬರೋಣ. ಗೈಸ್ ನಾವೀಗ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಈಗ ಶತಾಬ್ದಿ ಎಕ್ಸ್ಪ್ರೆಸ್ ಕೂಡ ಬಂದು ನಿಂತೈತೆ, ನೋಡ್ಬೋದು ಇಲ್ಲಿ. ನಾನು, ನಮ್ಮಮ್ಮ ಮತ್ತು ನಮ್ಮ ದೊಡ್ಡಪ್ಪ 3 ಜನ ಈಗ ಟ್ರೈನ್ಗೆ ಕಾಯ್ತಾ ಇದ್ದೀವಿ. ಸೊ ಟ್ರೈನ್ ಇನ್ನೂ ಡೋರ್ಸ್ ಓಪನ್ ಆಗಿಲ್ಲ. ಓಪನ್ ಆದಮೇಲೆ ನಾವು ಹತ್ಕೋಬೇಕಾಗುತ್ತೆ. ಫಸ್ಟ್ ಟೈಮ್ ಶತಾಬ್ದಿಲಿ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ. ನನಗೆ ಐ ಆಮ್ ಸೋ ಮಚ್ ಎಕ್ಸೈಟೆಡ್ ಅಬೌಟ್ ದಿಸ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ನಮ್ಮ ಅಮ್ಮನ ನೋಡಿ, ಇಲ್ಲಿ ಯಾವುದೋ ಟೂರ್ಗೋ ಎಲ್ಲ ಇದಕ್ಕೆ ಹೋಗ್ತಾ ಇರೋದಂಗೆ, ಎಲ್ಲ ಕಾಲೇಜ್ ಟ್ರಿಪ್ ಕರ್ಕೊಂಡು ಹೋದಂಗೆ ಹೋಯ್ತವ್ರೆ. ಸೊ ಇನ್ನೂ ಟ್ರೈನ್ ಇರೋದು 2:15ಗೆ. ನಮ್ಮ ದೊಡ್ಡಪ್ಪ ಏನೂ ತಿಂದಿರಲಿಲ್ಲ, ಅದಕ್ಕೆ ನಾವು ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ನೋಡಿ, ಇಲ್ಲಿ ಟ್ರೈನು ತೆಗ್ದ ತಕ್ಷಣ, ಓಪನ್ ಆದ ತಕ್ಷಣ ಜನಗಳು ಹೆಂಗೆ ಇರ್ತಾರೆ ನೋಡಿ. ಇಲ್ಲಿ ಗೈಸ್ ನೋಡಿ, ಇಲ್ಲಿ ವ್ಯಾಟ್ ತಗೊಂಡಿದ್ದಾರೆ ಇಲ್ಲಿ ಅಂಗಡೀಲಿ, ಸ್ವಲ್ಪ ತಿಂಡಿ ಪೋತಿ ಇವರು. ಸೊ ಬನ್ನಿ, ಈಗ ಟ್ರೈನು ಓಪನ್ ಆಗಿದೆ, ಹತ್ತಿ ಕೂತ್ಕೊಂಡು. ಗೈಸ್ ಬನ್ನಿ, ಈಗ ಟ್ರೈನ್ ಒಳಗೆ ಹತ್ಬಿಟ್ಟು ಟ್ರೈನ್ ಒಳಗೆ ಏನೇನಿದೆ, ಏನೇನು ಫೆಸಿಲಿಟೀಸ್ ಸಿಗುತ್ತೆ. ಶತಾಬ್ದಿ ಟ್ರೈನು ನಾವು AC ಕೋಚ್ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ನೋಡ್ಬೋದು ನೀವು ಇಲ್ಲಿ. ಯಾವುದು ನಮ್ಮ ಸೀಟ್ ಯಾವುದಪ್ಪ? 32. ಸೊ ಗೈಸ್, ನಮ್ಮ ಸೀಟ್ ಬಂದ್ಬಿಟ್ಟು 31, 32, 33 ಆಗಿದೆ. ಎಲ್ಲಿ ಹುಡುಕು? 31, 32, 33 ಇಲ್ಲಿ 32 ಇಲ್ಲಿ. ನಂಗೆ ವಿಂಡೋ ಬಿಟ್ಬಿಡು ಪ್ಲೀಸ್. ನನಗೆ ಬ್ಲಾಗ್ ಮಾಡೋಕ್ಕೆ ಸರಿ ಇದೆ ಇಲ್ಲ, ನಮ್ದು ಇದೇ ಜಾಗನಾ? ಬಿಡು ನಾನು ವಿಂಡೋ ಪ್ಲೀಸ್ ಬಿಡು. ಸೊ ಗೈಸ್, ಈಗ ನಾವು ಇಲ್ಲಿ ಟ್ರೈನಲ್ಲಿ ಬಂದು ಕೂತಿದ್ದೀವಿ. ಇನ್ನೂ ಟ್ರೈನು ಹೊರಟಿಲ್ಲ. ಗೈಸ್, ನಮ್ಮದು ವಿಂಡೋ ಸೀಟು ಅನ್ಕೊಂಡು ನಾನು ಆ ಕಡೆ ಬೈ ಮಿಸ್ಸಾಗಿ ಕೂತ್ಬಿಟ್ಟಿದ್ದೆ. ಆದರೆ ಅದು ಬೇರೆಯವ್ರ ಸೀಟ್ ಆಗಿತ್ತು, ವಿಂಡೋ ಸೀಟ್ ಸಿಕ್ಕಿದ್ದು ಅಂದ್ಬಿಟ್ಟು ಕೂತ್ಬಿಟ್ಟಿದ್ದೆ ನಾನು. ಆಮೇಲೆ ಬಂದ್ಬಿಟ್ಟು ಈ ಸೈಡ್ ಶಿಫ್ಟ್ ಆದ. ನಾನು, ನಮ್ಮ ದೊಡ್ಡಪ್ಪ ಮತ್ತು ನಮ್ಮಮ್ಮ ಆ ಕಡೆ ಕೂತಿದ್ದು. ಹೋಯ್ತಾ ಜರ್ನಿಯಲ್ಲಿ ಏನೇನು ಎಕ್ಸ್ಪೀರಿಯೆನ್ಸ್ ಆಗ್ತದೆ ಎಲ್ಲ ನಿಮ್ಗೆ ತಿಳಿಸ್ತೀನಿ. ಇನ್ನು ಟ್ರೈನ್ ಶುರು ಆಗಿಲ್ಲ, ಹೋಗೋಣ ಬನ್ನಿ. ಗೈಸ್, ಟ್ರೈನ್ ಅಂತೂ ನೋಡೋಕ್ಕೆ ಸೇಮ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಥರನೇ ಇದೆ. ಮೇಲೆಲ್ಲ ಲಗೇಜ್ ಇಟ್ಕೊಳಕ್ಕೆ ಕೊಟ್ಟಿದ್ದಾರೆ, ಮತ್ತು ಸೀಟ್ ಎಲ್ಲ ರೆಕ್ಲೈನ್ ಸೀಟ್ಸು, ಮತ್ತು ಕಾಲು ಇಟ್ಕೊಳ್ಳೋಕ್ಕೂ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಮತ್ತು ಕಂಫರ್ಟಾಗಿ ಒಳಗಡೆ ಸ್ಪೇಸ್ ಎಲ್ಲ ಇದೆ. ಆಮೇಲೆ ಡಿಸೈನು, ಬಿಲ್ಡ್ ಕ್ವಾಲಿಟಿ ಅಂದರೆ ಟ್ರೈನ್ ಜರ್ನಿ ಗೊತ್ತಾಗಲ್ಲ ಗೈಸ್. ಇಲ್ಲಿ AC ಟ್ರೈನ್ ಒಳಗಡೆ ಅಷ್ಟು ಟ್ರೈನ್ ಜರ್ನಿ ಗೊತ್ತಾಗಲ್ಲ. ಮತ್ತು ಚಾರ್ಜಿಂಗ್ ಪೋರ್ಟು, ಬಾಟಲ್ ಸ್ಟ್ಯಾಂಡು ಎಲ್ಲ ಕೊಟ್ಟಿದ್ದಾರೆ ಗೈಸ್. ನಾನು ಅಣ್ಣನ ಹತ್ರ ಕೇಳಿ ನೋಡಿದೆ, ಟ್ರೈನ್ ಇದೆ ಈ ಡೈರೆಕ್ಷನಲ್ಲೇ ಹೋಗೋದಂತೆ. ಬ್ಯಾಕ್ವರ್ಡ್ ಟ್ರೈನ್ ಅವರೇ ಸ್ವಲ್ಪ ತಲೆ ಸುತ್ತುತ್ತೆ. ಸೊ ಹಿಂಗೆ ಹೋಗೋದಂತೆ ಟ್ರೈನು. ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿ. ಸೊ ಇನ್ನೂ ಟ್ರೈನ್ ಹೊರಟಿದೆ. ಸೊ ಗೈಸ್, ಟ್ರೈನ್ ಜರ್ನಿ ಸ್ಟಾರ್ಟ್ ಆಗಿದೆ. ಟ್ರೈನು ಮೆಲ್ಲಗೆ ಸ್ಲೋ ಆಗಿ ಓಡ್ತಿದೆ ಈಗ ಇನಿಷಿಯಲ್ ಆಗಿ, ಆಯಿತಾ. ಆಮೇಲೆ ಹೋಯ್ತಾ ಸ್ಪೀಡ್ನ ಪಿಕಪ್ ಮಾಡ್ಕೊಳುತ್ತೆ. ಈಗ ತಾನೇ ಹೊರಟಿದೆ. ವೆದರ್ ನೋಡಿ ಗೈಸ್ ಹೆಂಗಿದೆ. ನಂಗಂತೂ ಟ್ರೈನ್ ಜರ್ನಿ ತುಂಬ ಇಷ್ಟ ಆಯ್ತಿದೆ ಗೈಸ್, ಚೆನ್ನಾಗೈತೆ ಟ್ರೈನು ಒಳಗಡೆ. ಆಮೇಲೆ ಇದ್ರ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು 480 ಸಮಥಿಂಗು. ಅದು 400 ಅಲ್ಲ, 280 ಸಮಥಿಂಗ್ ಆಗುತ್ತೆ. Faded in this dark and smoky room, with your face reflecting bright green, brights and blues. ಸೊ ಗೈಸ್, ನಮ್ಮ ದೊಡ್ಡಪ್ಪಂಗೆ ಸ್ವಲ್ಪ ನಿದ್ದೆ ಬರ್ತಾಯಿತ್ತು. ಸೊ ನಾವು ಹಂಗೆ ಕೂತಿದ್ದು ನೋಡ್ತಾ ಇದ್ರೆ, ಮುಂದೆ ಆಗಲೇ ಸ್ಟಾರ್ಟಿಂಗಲ್ಲೇ TT ಅವ್ರು ಚೆಕ್ಕಿಂಗಿಗೆ ಬರ್ತಾಯಿದ್ರು. ಆ ಕಡೆಯಿಂದ ಚೆಕ್ಕಿಂಗು, ಸ್ನ್ಯಾಕ್. ಗೈಸ್, ನೀವೇನಾದ್ರು ಪ್ರೀಮಿಯಮ್ ಬುಕ್ ಮಾಡ್ಕೊಂಡಿದ್ರೆ ನಿಮಗೆ ಇವೆಲ್ಲ ಸ್ನ್ಯಾಕ್ಸು ಏನೇನೋ ಕೊಡ್ತಾರೆ. ಅದರಲ್ಲಿ ಏನೂ ಕೊಟ್ಟಿರಲಿಲ್ಲ, ಒಂದು ಬಿಸ್ಕೆಟು, ಆಮೇಲೆ ಒಂದು ಇನ್ಸ್ಟೆಂಟ್ ಜಿಂಜರ್ ಟೀ ಮಿಕ್ಸ್ ಅಂತ ಯಾವುದೋ ಕೊಟ್ಟಿರು, ಬಿಸಿನೀರಿಗೆ ಹಾಕೊಂಡು ಕುಡಿಯೋದು ಬಿಸ್ಕೆಟ್ ಕೊಟ್ಟಿರು. ಇದು ನಮ್ಮ ದೊಡ್ಡಪ್ಪಂಗೂ ಬೇಕಂತೆ ಬಿಸ್ಕೆಟು. ದೊಡ್ಡಪ್ಪ ಕೇಳ್ತಾ ಇದ್ದಾರೆ, ನನಗಿಷ್ಟ ಆಯಿತು ಬಿಸ್ಕೆಟು ಅಂತ ಹೇಳಿದ್ರು, ಕೇಳಲಿಲ್ಲ. ಬೇಡ ಅಂದರು, ಕೊನೆಗೆ ನೀವೇ ತಿನ್ಕೊಳ್ಳಿ ಅಂದರು. ಅದರಲ್ಲೇ ಈಗ ನಾವು 2 ಬಿಸ್ಕೆಟ್ ಇರುತ್ತಲ್ಲ, ಇಬ್ಬರು ಬೈ 2 ಮಾಡ್ಕೋತಾ ಇದ್ದೀವಿ. 2ರಲ್ಲಿ ನನಗೊಂದು, ನಮ್ಮ ದೊಡ್ಡಪ್ಪಂಗೊಂದು. ಬನ್ನಿ ಶೇರ್ ಮಾಡೋಣ. ಗೈಸ್, ಒಂದು ಪ್ಯಾಕಲ್ಲಿ 2 ಬಿಸ್ಕೆಟ್ ಇದೆ. ಇವರು ಅಂತ ಹತ್ತಿದ್ದಾರೆ, ತಾಳಿ. ಆಯಿತು, ನಾನೇ ಕೊಡ್ಬೇಕಂತೆ. ತಾಳಿ. ಗೈಸ್, 2 ಬಿಸ್ಕೆಟ್ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಮೊದಲೇ ಬುಕ್ ಮಾಡ್ಕೊಂಡಿರೋದಕ್ಕೆ ಇದು ಸೇಮ್ ಒಂದೇ ಭಾರತ್ ಥರನೇ ಇದೆ, ಏನಂಥದ್ದೇನು ವ್ಯತ್ಯಾಸ ಇಲ್ಲ.
ಬನ್ನಿ ಬೆಂಗಳೂರಲ್ಲಿ ಹೋಯ್ತಾ ಸಿಗ್ತೀನಿ. ಶಾರ್ಟ್ಸ್ ಹಾಕಿರ್ತೀನಿ ನೋಡ್ಕೋಬೇಕು. ಇಲ್ಲಿ ಯಾವ ರೇಂಜ್ಗೆ ಮಾರ್ಕೆಟಿಂಗ್ ಮಾಡ್ಕೊತಾರೆ ಅಂದರೆ ನೋಡಿ, ಇಲ್ಲಿ ಸ್ನ್ಯಾಕ್ಸ್ ಅಂತ ಕೊಟ್ಬಿಟ್ಟು ಇಲ್ಲಿ ಸ್ನ್ಯಾಕ್ಸ್ ಅಂತ ಇಲ್ಲಿ ಕೊಟ್ಬಿಟ್ಟು ಇಲ್ಲಿ ನೋಡಿ, ಇಲ್ಲೇ ನಂಬರು ಹಾಕೊಂಡವ್ರೆ. ಇಲ್ಲಿ ಬೇಕಾದ್ರೆ ಗಿಲ್ಸ್ ಬೇಕಾದ್ರೆ ನಾವು ಆರ್ಡ್ರ್ ಮಾಡ್ಕೊಂಡು ತಿನ್ಬೋದು. ಈಗ ಇದಕ್ಕೆ ಒಂದು ಕಪ್ಪು ಮತ್ತು ಇದು ಒಂದು ಗ್ಲಾಸ್ ಕೊಡ್ತಾರೆ. ಅದು ಹಾಟ್ ವಾಟ್ರಿಗೆ ಇದನ್ನ ಹಾಕೊಂಡು ಕುಡಿಬೋದು. ಜಿಂಜರ್ ಟೀ ಒಂದು ಕೊಟ್ಟಿದ್ದಾರೆ. ಇವೆರಡು ಕೊಟ್ಟಿದ್ದಾರೆ ಅಷ್ಟೇ, ಇನ್ನೇನು ಜಾಸ್ತಿ ಕೊಟ್ಟಿಲ್ಲ ಇಲ್ಲಿ. ನೋಡಿ ಇದು ಹಾಕೊಳ್ಳೋಕ್ಕೆ ಅಣ್ಣವರು ಕೊಡೋಕೆ ಬರ್ತವ್ರೆ. ಈಗ ಜಿಂಜರ್ ಟೀ ಕೊಡೋಕ್ಕೆ ವಾಟರ್ ಕೊಡ್ತಾ ಇದ್ದಾರೆ. ಇದನ್ನು ತಗೊಳ್ಳೋಣ ಬನ್ನಿ. ಇದನ್ನು ಇಟ್ಕೊಂಡು ನೋಡಿ, ಈಗ ಇದ್ರ ಮೇಲೆ ಕುಟ್ಕೊಂಡು ಕುಡಿಯೋಣ. ಈಗ ಜಿಂಜರ್ ಟೀ ಮತ್ತು ನಂಗೆ ಕೊಟ್ಟಿರೋದು ಕುಡಿಬಾರ್ದ, ಇದನ್ನ ಹಾಕೊಂಡ್ರೆ ವಾಟ್ರಿಗೆ ಕುಡಿಯೋದು. ಇದನ್ನ ಅಣ್ಣವ್ರು ಇನ್ನೂ ಬಂದಿಲ್ಲ, ಗೊತ್ತವ್ರೆ. ಟ್ರೈನು ಸ್ಟಾರ್ಟಿಂಗಲ್ಲಿ ಸ್ಪೀಡ್ ಪಿಕಪ್ ಆಗಿರಲಿಲ್ಲ. ಈಗ ಫುಲ್ ಸೂಪರ್ ಫಾಸ್ಟಾಗಿ ಹೋಗ್ತಾ ಇದೆ ನೋಡಿ, ಆಯಿತಾ. ಈಗ ಟ್ರೈನು ಫುಲ್ಲು ಸ್ಪೀಡ್ ಪಿಕಪ್ ಆಗಿಬಿಟ್ಟಿದೆ, ನೋಡ್ಬೋದು. ಇಲ್ಲಿ ಕುಡಿ ಸರ್, ಇಲ್ಲಿ ಹಾಟ್ ವಾಟ್ರ್ ಫ್ರೀ ಕುಡೀರಿ. ಬೇಕಾದ್ರೆ ಹಾಟ್ ವಾಟ್ರು ಒಂದು ಕೊಡ್ತಾರೆ ಗೈಸ್, ಅಷ್ಟೇ. ಬಿಟ್ರೆ ಕುಡಿ ಹಾಟ್ ವಾಟ್ರು. ಹಾಂ, ಇನ್ನು ಸ್ವಲ್ಪ ಹಾಕಿ, ಇನ್ನು ಸ್ವಲ್ಪ ವಾಟರ್ ಇನ್ನು ಸ್ವಲ್ಪ ಹಾಕಿ. ಹಾಂ, ಇನ್ನು ಸ್ವಲ್ಪ ಹಾಕಿ. ಸಾಕು. ಹಾಂ ಗೈಸ್, ಇಲ್ಲಿ ವಾಟ್ರ್ ಇಸ್ಕೊಂಡಿದ್ದೀನಿ. ಈಗ ಈ ವಾಟ್ರಿಗೆ ಇದನ್ನ ಹಾಕೊಂಡು ಈಗ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಟೇಸ್ಟ್ ಹೆಂಗಿದೆ ಅದನ್ನು ಹೇಳ್ಬಿಟ್ಟು ಸಿಗ್ತೀನಿ ಗೈಸ್. ಬನ್ನಿ ನೋಡೋಣ. ಇಲ್ಲಿ ನೋಡ್ಬೋದು ನೀವು, ಟೀ ಕೊನೆಗೂ ರೆಡಿಯಾಗಿದೆ. ಸ್ವಲ್ಪ ಟ್ರೈನ್ ಎಲ್ಲ ಆಡೋದಕ್ಕೆ ಸ್ವಲ್ಪ ಚೆಲ್ಲೋಗಿದೆ. ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ನೋಡಿ ಗೈಸ್, ವೀಲ್ಸ್ ಅಂದ್ಬಿಟ್ಟು ಎಲ್ಲ ಇದನ್ನು ರೇಮಿಂಗಲ್ಲಿ ಇಟ್ಟಿದ್ದಾರೆ. ಟೀ ಕುಡ್ಬಿಟ್ಟು ಟೇಸ್ಟ್ ಹೆಂಗಿದೆ ಹೇಳ್ತೀನಿ. ಇದು ಹಾಲಿನ ಪುಡಿ ಮತ್ತು ಟೀ ಪೌಡರ್ ಎಲ್ಲ ಮಿಕ್ಸ್ ಮಾಡಿ ಅವರೇ ಇನ್ಸ್ಟೆಂಟ್ ಟೀ ಮಿಕ್ಸ್ ಅಂತ ಮಾಡಿರೋದು. ಪರವಾಗಿಲ್ಲ, ಟೀ ಕುಡ್ದಂಗೆ. ಜಿಂಜರ್ ಟೀ ಇದೆ, ಜಿಂಜರ್ ಪೌಡ್ರು ಹಾಕಿರ್ತಾರೆ. ಓಕೆ, ಕುಡಿಬೋದು ಒಂದ್ಸರಿ. ರಿಫ್ರೆಶ್ಮೆಂಟ್ ಡ್ರಿಂಕ್ ಸಿಕ್ಕಿದೆ. ಇದು ಎಲ್ಲ ಫ್ರೀ ಎಲ್ಲ, ಅದು ಎಲ್ಲ ಆರ್ಡ್ರ್ ಮಾಡಿರೋರಿಗೆ. ಇವ್ರೊಂದು ಕುಡಿಬೇಕಿತ್ತು. ಸಪ್ಪು ಕೂತ್ಬಿಟ್ಟಿದ್ದಾರೆ, ಇವ್ರಿಗೆ ಕೊಡಲಿಲ್ಲ ಅಂದ್ಬಿಟ್ಟು. ಸೊ ನಾನೇ ಕುಡ್ಕೊತಾ ಇದ್ದೀನಿ. ಸೊ ಗೈಸ್, ಟೀ ಕುಡಿದ್ಮೇಲೆ ಸಿಗ್ತೀನಿ. ಸೊ ಗೈಸ್, ನಾನು ಅದು ಟೀ ಕುಡ್ದಿದ್ನಲ್ಲ, ಟೀ ಕುಡ್ಕೊಂಡು ಇಲ್ಲಿ ಕೈಯೆಲ್ಲ ಅದು ಟೀ ಎಲ್ಲ ಚಲೋಗಿತ್ತು, ಆಯಿತಾ. ಅದಕ್ಕೆ ಇಲ್ಲಿ ಹ್ಯಾಂಡ್ ವಾಶು ಅಂಥದ್ದೇನು ಕ್ಲೀನ್ ಇಲ್ಲ. ಈಗ ಹ್ಯಾಂಡ್ ವಾಶ್ ಮಾಡಿಕೊಂಡು ಹೋಗ್ತೀನಿ. ಟ್ರೈನ್ ಈಗ ನೋಡಿ, ಇಲ್ಲಿ ಸ್ಪೀಡು ಸಖತ್ತಾಗಿ ಪಿಕಪ್ ಆಗಿದೆ. ಸೊ ಇದು 150 km/h ಸ್ಪೀಡಲ್ಲಿ ಹೋಗುತ್ತೆ. ನಾವು ಈಗ ಹೋಗ್ತಾ ಇರೋದು ಮೈಸೂರು ಟು ಬ್ಯಾಂಗ್ಳೂರು. ಸೊ 1:15. ಸೊ ಇಲ್ಲಿ 2:15 ಹೊರಟಿರೋದ್ರಿಂದ ಅಲ್ಲಿ 4 ಗಂಟೆ 2 ಗಂಟೆಗೇನೋ ಹೊರಟೋಗುತ್ತೆ. ಸೊ ಸೂಪರ್ ಫಾಸ್ಟ್ ಶತಾಬ್ದಿ ಎಕ್ಸ್ಪ್ರೆಸ್ಸಲ್ಲಿ ಇದೆ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಸೊ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನೋಡೋಣ ಬನ್ನಿ. ಗೈಸ್, ಆಗಲೇ ವೆದರ್ ನೋಡಿ ಎಷ್ಟು ಬಿಸಿಲಾಗಿತ್ತು. ಈಗ ನೋಡಿ ಆಗಲೇ ಮಳೆ ಬರೋಂಗೆ ಆಗೋಗಿದೆ. ಮಳೆ ಬಂದರೂ ಏನು ಸಮಸ್ಯೆ ಇಲ್ವಲ್ಲ. ನಾವು ಟ್ರೈನಲ್ಲಿ ಕೂತಿರೋದ್ರಿಂದ ಏನಂತದೇನು ಗೊತ್ತಾಗಲ್ಲ, ಫೀಲ್ ಆಗಲ್ಲ. ಒಳಗೆ AC ಹಾಕೊಂಡು ಜುಮ್ ಅಂತ ಹೋಗ್ತಾ ಇದ್ದೀವಿ ಗೈಸ್. ಗೈಸ್, ನಮ್ಮ ಮುಂದ್ಗಡೆ ಕೂತಿದ್ದವ್ರು ಮ್ಯಾಗಿ ಆರ್ಡ್ರ್ ಮಾಡಿದ್ರು ನೋಡಿ. ಇಲ್ಲಿ ಪ್ಯಾಕೆಟ್ಸ್ ತಂದು ಈ ಥರ ಮಾಡ್ತಿರ್ತಾರೆ. ಆ ಮ್ಯಾಗಿನಾಗ ಅಣ್ಣವ್ರು ಬೇಯಿಸ್ಕೊಬರಕ್ಕೆ ಹೋಗ್ತಾ ಇದ್ದಾರೆ. ಬೇಯಿಸ್ಕೊಂಡ್ಬಿಟ್ಟು ಅವ್ರಿಗೆ ಕೊಡ್ತಾರೆ ಗೈಸ್. ಈಗ ಟೈಮ್ ಬಂದ್ಬಿಟ್ಟು 3:15 ಆಗಿದೆ. ನಾವು
ಇನ್ನೊಂದು 1/4 ಗಂಟೆಯಲ್ಲಿ ಬೆಂಗಳೂರಿಗೆ ಹೊರಟೋಗ್ತದೆ. ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಆಗಿರೋದ್ರಿಂದ ಟೈಮ್ ನೋಡ್ಬೋದು, ಇಲ್ಲಿ 3:45 ಆಗಿದೆ. ಇನ್ನೊಂದು 1/4 ಗಂಟೆಯಲ್ಲಿ ನಾವು ಬೆಂಗಳೂರು ರೀಚ್ ಆಗ್ತಿದ್ದೀವಿ. ಸೊ ಗೈಸ್, ಫೈನಲಿ ಬೆಂಗಳೂರಿಗೆ ಬಂದು ರೀಚ್ ಆಗಿದ್ದೀವಿ. ಫುಲ್ಲು ನಾವು ಆಗ್ಲಿಂದ ನಿಂತ್ಕೊಂಡಿದ್ದೋ. ಬೆಂಗಳೂರು ಬರೋದಕ್ಕಿಂತ ಮುಂಚೆನೂ ನಾವು ರಶಲ್ಲಿ ನಿಂತ್ಕೊಂಡು ಈಗ ಇಳ್ಕೊತಾ ಇದ್ದೀವಿ ಟ್ರೈನಿಂದ. ಗೈಸ್, ಈ ಇಂಡಿಯನ್ ರೈಲ್ವೇಸ್ ಇಲ್ಲಿ ಇಳ್ಕೊಬೇಕಾದ್ರೆ ಡೋರ್ಸ್ ಹತ್ರ ಅಂತೂ ಸಖತ್ತು ಈ ವಾಶ್ರೂಮ್ ಟಾಯ್ಲೆಟ್ ವಾಸನೆ ಹೊಡಿತಿದೆ ಗೈಸ್. ಅದು ಏನಕ್ಕಂತ ಗೊತ್ತಿಲ್ಲ, ಎಷ್ಟೇ ಲಕ್ಸುರಿಯಸ್ ಟ್ರೈನರು ಇದೇ ಕತೆ ಗೈಸ್. ಸೊ ಗೈಸ್, ಫೈನಲಿ ಬೆಂಗಳೂರಿಗೆ ರೀಚ್ ಆಗಿದ್ದೀವಿ. ಈಗ ಬೆಂಗಳೂರಿಂದ ಅದೆಲ್ಲ ಇಲ್ಲಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಹೋಗೋಣ ಬನ್ನಿ. ಈಗ ಬಂದ್ಬಿಟ್ಟು ನಾವು ಸಿಟಿ ಬಸ್ ಸ್ಟ್ಯಾಂಡಿಂದ ಹತ್ಕೊಂಡು, ಬೆಂಗಳೂರಿಂದ ಅಷ್ಟು ಜನ ಬಂದಿರಲಿಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಸುಮಾರು ಜನ ಬೋಟ್ ಹತ್ಕೋತಾ ಇದ್ದಾರೆ. ಬೆಂಗಳೂರಿಂದ ಅಷ್ಟು ಬಂದಿರಲಿಲ್ಲ. ಸೊ ಬೆಂಗಳೂರಿಂದ ಚೆನ್ನೈ ಟ್ರೈನ್ ಆಗಿರೋದ್ರಿಂದ ಈಗ ಚೆನ್ನೈಯಲ್ಲಿ ಜನಗಳು ಜಾಸ್ತಿ ಹತ್ಕೋತಾರೆ. ನೋಡ್ಬೋದು ಇಲ್ಲಿಂದ ಎಷ್ಟು ರಶ್ ಆಗ್ತಾಯಿದೆ ಟ್ರೈನ್ ಅಂದ್ಬಿಟ್ಟು. ನಾವು ಬಂದಾಗ ಅಷ್ಟು ರಶ್ ಇರಲಿಲ್ಲ. ಸೊ ಇಲ್ಲಿಂದ ಎಲ್ಲ ಹತ್ಕೋತಾ ಇದ್ದಾರೆ. ಸೊ ಇಲ್ಲಿಂದ ನಾವು ಸಿಟಿ ಬಸ್ ಹತ್ಕೊಂಡು ನೆಕ್ಸ್ಟು ಸೈಡ್ ಹತ್ರ ಹೋಗ್ಬೇಕು. ಬನ್ನಿ ಹೋಗೋಣ. ಇಲ್ಲೆಲ್ಲ ಊಟ ಮಾಡಬೇಕಂತೆ. ಇಲ್ಲೇ ಊಟ ಮಾಡ್ಕೊಂಡು ಹೋಗೋದು ಏನು ಅಂತ ಕೇಳ್ತಿದ್ದಾರೆ. ನೋಡಿ, ಸಖತ್ತಿಯಲ್ಲಿ ರಶ್ ಇದೆ. ಸೊ ಗೈಸ್, ಇಲ್ಲಿ ಬೆಳಗ್ಗೆಯಿಂದ ಏನು ಮಾಡಿಲ್ಲ. ಸೊ ಇಲ್ಲಿ ಏನಾದ್ರು ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ ಇಲ್ಲಿ ಬರ್ತಾಯಿದ್ದೀವಿ. ಕೈ ತೊಳ್ಕೊತಾ ಹೋಗಿ ಇಲ್ಲಿ ಏನೇನು ಸಿಗುತ್ತೆ ನೋಡೋಣ ಬನ್ನಿ. ಗೈಸ್, ಇಲ್ಲಿ ಬೇಡ ಅಂದ್ಬಿಟ್ಟು ಈಗ ನಾವು ಮತ್ತೆ ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ A2B ಅಂದ್ಬಿಟ್ಟಿದೆ. A2B ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಈಗ ಏನಾದ್ರು ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ನಾವು ಈಗ A2B ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಗೈಸ್, ಇಲ್ಲಿ ಇವರು 2 ಇಡ್ಲಿ ತೊಗೊಂಡಿದ್ದಾರೆ. ನಾನು ಇಲ್ಲಿ ಒಂದು ಟೊಮೊಟೊ ರೈಸ್ ತೊಗೊಂಡಿದ್ದೀನಿ. ಇಲ್ಲಿ ಬಿಲ್ ಮಾಡಿಸ್ತಾ ಇದ್ದಾರೆ, ನೋಡ್ಬೋದು. ಇಲ್ಲಿ ನಾನು ಒಂದು ಟೊಮೊಟೊ ರೈಸ್ ತೊಗೊಂಡಿದ್ದೀನಿ. ಸೊ ಗೈಸ್, ಇಲ್ಲಿ A2B ಬಂದ್ಬಿಟ್ಟು ಸಪ್ರೇಟ್ ವಾಶ್ರೂಮ್ ಇಲ್ಲ. ಇಬ್ರಿಗೂ, ಲೇಡೀಸ್ಗೆ ಜೆಂಟ್ಸ್ಗೆ ಇಬ್ರಿಗೂ ಒಂದೇ ವಾಶ್ರೂಮ್ ಮಾಡಿದ್ದಾರೆ. A2B ಈ ಥರ ಸಪ್ರೇಟ್ ವಾಶ್ರೂಮ್ಸ್ ಯಾವುದೂ ಇಲ್ಲ. ಗೈಸ್, ಇಲ್ಲಿ ಇವರೊಬ್ಬರು ಇಡ್ಲಿ ತೊಗೊಂಡಿದ್ದಾರೆ. ಇಲ್ಲಿ ನಮ್ಮ ಅಮ್ಮನೂ ಇಡ್ಲಿ ತೊಗೊಂಡಿದ್ದಾರೆ. ನಾನು ಇಲ್ಲಿ ಟೊಮೊಟೊ ರೈಸ್ ತೊಗೊಂಡಿದ್ದೀನಿ. ಟೇಸ್ಟ್ ತಿಂದ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂದ್ಬಿಟ್ಟು. ಟೊಮೊಟೊ ರೈಸ್ಗೆ ನೆನ್ಸ್ಕೊಳ್ಳೋಕ್ಕೆ ಮೊಸರು ಬಜ್ಜಿ ಕೊಟ್ಟಿದ್ದಾರೆ. ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟು ಮಾಡಿರಲಿಲ್ಲ. ಸೊ ಮಧ್ಯಾಹ್ನ ಒಂದೇ ಸರಿ ಊಟಕ್ಕೆ ಟೊಮೊಟೊ ರೈಸ್ ತಿಂತಾ ಇದ್ವಿ. ಹಿಂಗಪ್ಪ, ಇವ್ರಿಗೆ ಈ ಇಡ್ಲಿ ಸಾಲಲ್ಲ ಅಂದ್ಬಿಟ್ಟು ಇನ್ನೊಂದು ರವೆ ಇಡ್ಲಿನೂ ತಗೊಂಬಂದಿದ್ದಾರೆ. ಅಲ್ಲಿ ಎರಡು ಇಡ್ಲಿ ಅಂದರೆ 8 ಪ್ಲೇಟ್ ಕೊಟ್ಬಿಟ್ಟಿದ್ದಾರೆ. ಸೊ ಇದನ್ನು ತಗೊಬಂದು ತಿಂತಿದ್ದಾರೆ. ರವೆ ಇಡ್ಲಿ ಅಂತ ಇಷ್ಟ ಅವ್ರಿಗೆ. ಮತ್ತು ನೀವು ಹೋಟ್ಲು ನೋಡ್ಬೋದು, ಹೋಟ್ಲು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಚೆನ್ನಾಗಿದೆ A2B ರೆಸ್ಟೋರೆಂಟ್ಸು. ಬೆಂಗಳೂರಲ್ಲಿ ರೈಲ್ವೆ ಸ್ಟೇಷನ್ಗೆ ಏನಾದ್ರು ಬಂದರೆ ನೀವು ಬರ್ಬೋದು. ಗೈಸ್, ಇಲ್ಲಿ ನೋಡಿ ಗೈಸ್, ಇವ್ರಿಗೆ ಎಷ್ಟು ಖಾರ ಕೊಟ್ಬಿಟ್ಟಿರು ಅಂದರೆ ಸಾಂಬಾರಿಗೆ ತಿಂದು ಕಣ್ಣಲ್ಲೆಲ್ಲ ನೀರು ಬರ್ತೈತೆ ಗೈಸ್. ನೋಡಿ, ಇಲ್ಲಿ ಇದು ಕೈ ಒರೆಸ್ಕೊಳ್ಳೋದು ಇಲ್ಲಿ ಇಟ್ಟಿದ್ದಾರೆ. ಕೈ ಬೇಕಾದ್ರೆ ಒರೆಸ್ಕೋಬೋದು, ಒರೆಸ್ಕೊಳ್ಳಿಲ್ಲ. ಸೊ ಊಟದೆಲ್ಲ ಚೆನ್ನಾಗಾಯಿತು. ಈಗ ನೆಕ್ಸ್ಟು ಹೊಟ್ಟೆ ತುಂಬ ಊಟ ಮಾಡಾಯಿತು. ನಮ್ಮಮ್ಮ ಕೈ ತೊಳ್ಕೊಳಕ್ಕೆ ಬರ್ತಾರೆ. 2 ಇಡ್ಲಿ ತಿನ್ಕೊಂಡು ನೆಕ್ಸ್ಟು ಲೊಕೇಶನ್ ತೋರಿಸ್ತೀನಿ. ಇದು ಕಾಫಿನ ಆರ್ಡ್ರ್ ಮಾಡಿ ಬಂದೈತೆ. ನಾವಿಬ್ಬರು, ನಾನು ನಮ್ಮಮ್ಮ ಏನು ಕುಡಿತಾ ಇಲ್ಲ. ಇವರೊಬ್ಬರೇ ಕಾಫಿ ಪ್ರಿಯರು. ಕಾಫಿನ ಈಗ ಇವ್ರು ನೋಡಿ, ಇಲ್ಲಿ ಅಚ್ಚುಕಟ್ಟಾಗಿ ಹ್ಯಾಂಡ್ ಡ್ರೈಯಲ್ಲಿದ್ರೂ ಇಲ್ಲಿ ಟಿಶ್ಯೂನ ಕೇಳಿ ಮಾಡ್ಕೊತಾ ಇದ್ದಾರೆ ಗೈಸ್. ಅಲ್ಲಿ ನೋಡಿ, ಅಲ್ಲಿ ಬೋಂಡಾಗೆ ಲೈಟ್ ಮುಟ್ಟಿದ್ರೆ ಅಟ್ರಾಕ್ಷನ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಮ್ಮ ಭಯ್ಯ ಅವ್ರು ಹೇಳೋದು. ನಮ್ಮ ಕಾಲೇಜ್ ಲಿಸ್ಟ್ ಕಳಿಸಿದ್ರು ನೋಡಿ. ಇಲ್ಲಿ ನಂದು ಇಲ್ಲಿದೆ. ಎಲ್ಲ ನೋಡ್ಕೊತಾ ಇದ್ದಾರೆ ಹೊರಗಡೆ ಬಂದ್ವಿ. ಸೊ
ಸೊ ಈ ರೆಸ್ಟೋರೆಂಟ್ ಅಲ್ಲಿ ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ವಾಶ್ರೂಮ್ ಇಲ್ಲ, ಫಸ್ಟ್ ಫ್ಲೋರ್ ಅಲ್ಲೇ ಇರೋದು. ಅಲ್ಲೂ ಟಿಕೆಟ್ ಕೊಡ್ತಿದ್ದಾರೆ, ಇಲ್ಲೂ ಟಿಕೆಟ್ ಕೊಡ್ತಿದ್ದಾರೆ. ಸೊ ಗೈಸ್ ಈಗ ಫೈನಲಿ ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಕ್ಯಾಬ್ ಬಂತು, ನಾ ಫ್ರೆಂಡ್ ಸೀಟಲ್ಲಿ ಕೂತ್ಕೋತೀವಿ. ಗೈಸ್ ನೋಡಿ ಗೈಸ್, ಇಲ್ಲಿ ಬೆಂಗಳೂರು ಮಧ್ಯದಲ್ಲೇ. ಗೈಸ್ ಇದಿಷ್ಟು ಪಾರ್ಟ್ 1 ಆಗಿತ್ತು ವಿಡಿಯೋದು. ಇದೇ ತರ ಪಾರ್ಟ್ 2 ವಿಡಿಯೋ ಕೂಡ ರೆಡಿ ಇದೆ, ಅದ್ ನೋಡ್ಬೋದು. ನೆಕ್ಸ್ಟ್ ವಿಡಿಯೋ ಅಂದ್ಬಿಟ್ಟು ಏನೇನು ಹಾಕಿದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಪಾರ್ಟ್ 2 ಕೂಡ ಶೀಘ್ರದಲ್ಲೇ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋನ ನೋಡ್ಬಿಟ್ಟು, ಸೊ ಗೈಸ್ ನಾನು ಅಷ್ಟು ಹೊರಗಡೆ ಹೋಗಿ ವಿಡಿಯೋ ಮಾಡ್ಕೊಂಡು ಆಮೇಲೆ ಮನೇಲಿ ಕೂತ್ಕೊಂಡು ಎಡಿಟ್ಸ್ ಮಾಡಿ 3 to 4 hours ಹಾರ್ಡ್ ವರ್ಕ್ ಮಾಡಿದ್ದೀನಿ ಗೈಸ್. ಸೊ ಗೈಸ್ ನಿಮ್ನೇನು ಕೇಳ್ಕೊಳ್ಳಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ ಕೂಡ ಅತಿ ಶೀಘ್ರದಲ್ಲೇ ಅಂದರೆ ಬೇಗನೆ ಬಿಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗೈಸ್.